ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಇನ್ವೈಟ್ ಮಾಡಿದ್ದೀನಿ. ಗುಡ್. ಆ್ಯಂಡ್ ನಮ್ಮ ಆಫೀಸ್ ಕೊಲೀಗ್ಸ್ ಕೂಡ ಬರ್ತಾ ಇದ್ದಾರೆ. ಆಲ್ಸೋ ಮಿಂಚು ಮತ್ತು ಆಕಾಶ್ ಸ್ಕೂಲ್ ಫ್ರೆಂಡ್ಸ್ನು ಇನ್ವೈಟ್ ಮಾಡಿದ್ದೀನಿ. ವೆರಿ ಗುಡ್. ಹಾಗೆ ಆ ಈವೆಂಟ್ ಮ್ಯಾನೇಜರ್ ಟಚಲ್ಲಿ ನೀನೇ ಇರು. ಬಿಗ್ ಬ್ರೋ ಅವ್ರು ಎಲ್ಲದನ್ನೂ ರೆಡಿ ಮಾಡಿದ್ದಾರೆ. ಒಂದು ಒಳ್ಳೆ ಕೇಕ್ ಅರೇಂಜ್ ಮಾಡಿದ್ದಾರೆ ಆ್ಯಂಡ್ ಮಕ್ಕಳಿಗೆ ಮ್ಯಾಜಿಕ್ ಶೋ ಇಟ್ಕೊಂಡಿದ್ದಾರೆ. ಆಮೇಲೆ ಅದೇನೋ ತುಂಬ ದೊಡ್ಡ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು. ಏನು ಸರ್ಪ್ರೈಸು? ಗೊತ್ತಿಲ್ಲ ಬಿಗ್ ಬ್ರೋ, ಮೋಸ್ಟ್ಲಿ ತುಂಬ ದೊಡ್ಡ ಸರ್ಪ್ರೈಸೇ ಇರಬೇಕು. ಒಳ್ಳೇದಾಯ್ತು ಬಿಡು, ನಮಗೂ ಅದೇ ಬೇಕು ಅಲ್ವಾ? ಗ್ರ್ಯಾಂಡಾಗಿ ಆಗ್ಬೇಕಷ್ಟೇ. ಹೌದು ಬಿಗ್ ಬ್ರೋ, ಒಟ್ಟಿನಲ್ಲಿ ಮಕ್ಕಳ ಮುಖದಲ್ಲಿ ಖುಷಿ ಇದ್ರೆ ಅಷ್ಟೇ ಸಾಕು. ಅಷ್ಟೇ ಪಾರ್ಥ. ಪಾರ್ಥ, ಮಾವ ಸಿಕ್ಕಿದ್ರಾ? ಕೇಳಿದ್ಯಾ ಇಷ್ಟು ದಿವಸ ಎಲ್ಲಿದ್ರು, ಏನು ಮಾಡ್ತಾ ಇದ್ರು ಅಂತ? ಬಿಗ್ ಬ್ರೋ ಅವರು ನನ್ನ ಹತ್ರ ಅದನ್ನೇ ಹೇಳಿದ್ರು. ಅಯೋಧ್ಯೆ ಕಾಶಿಗೆ ಹೋಗಿದ್ರಂತೆ. ಅವ್ರು ಹೋಗಿದಂತೂ ನಿಜ. ಇವನ್ ಮಿಂಚು ವಿಷಯನೂ ಅಲ್ಲಿಂದ ಬಂದ್ಮೇಲೆ ಅವ್ರಿಗೆ ಗೊತ್ತಾಗಿರೋ. ಅಷ್ಟೇ ಹೇಳಿದ್ರಾ? ಇನ್ನೇನು ಹೇಳಿಲ್ವಾ? ಅಲ್ಲ, ಅವರು ಬಂದಾಗ ತುಂಬಾನೇ ಟಯರ್ಡ್ ಆಗಿದ್ರು. ಊಟ ತಿಂಡಿನೇ ಮಾಡದೇ ಇರೋ ಆಗಿತ್ತು ಅಲ್ವಾ? ಅಫ್ಕೋರ್ಸ್ ಅದಕ್ಕೆ ಹಂಗೆ ವಯಸ್ಸಾಗಿದೆ, ತುಂಬಾನೇ ಟ್ರಾವೆಲ್ ಮಾಡಿದ್ರಲ್ವಾ. ಆ್ಯಂಡ್ ದೇವಸ್ಥಾನದ ಊಟ ಮತ್ತೆ ನಿದ್ರೆ ಅವ್ರಿಗೆ ಸೆಟ್ ಆಗಿಲ್ಲ, ಅದಕ್ಕೆ ಟಯರ್ಡ್ ಆಗಿದ್ರು ಅಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ಮಾವ ಕಾಣಿಸ್ತಾ ಇಲ್ಲ. ಬಿಗ್ ಬ್ರೋ ಮಕ್ಕಳ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಬರಕ್ಕೆ ದೇವಸ್ಥಾನಕ್ಕೆ ಹೋಗ್ಯಾರ. ಓ, ಬರ್ಲಿ ಬರ್ಲಿ. ಭೂಮಿಕಾ, ಮಲ್ಲಿಗೆ ಫೋನ್ ಮಾಡಿದ್ರಾ? ಹಾ, ಮಾಡಿದ್ದೆ. ಬಟ್ ಈ ಟೈಮಲ್ಲಿ ಅವಳಿಗೆ ಲೀವ್ ಕೊಡಲ್ವಂತೆ. ಅವಳಿದ್ದಿದ್ರೆ ಚೆನ್ನಾಗಿರೋದು. ಇನ್ವೇಸ್ ನಾನು ಹೋಗಿ ಮಕ್ಕಳು ರೆಡಿ ಮಾಡ್ತೀನಿ. ಓಹ್ ಪಾರ್ಥ, ಟೈಮ್ ಆಯ್ತು ಕಣ, ನಾನು ರೆಡಿ ಆಗ್ತೀನಿ. ನೀನು ರೆಡಿ ಆಗೋ, ಎಷ್ಟೊಂದು ರಿಸೀವ್ ಮಾಡಬೇಕಲ್ಲ. ಸರಿ, ಓಕೆ. ದೇವ್ರೆ, ಇಷ್ಟು ದಿನ ಆದಮೇಲೆ ಈ ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಇದು ಹಾಗೆ ಇದ್ಬಿಡ್ಲಪ್ಪ.